ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅನ್ಸೋದು ಯಾವಾಗ ಅಂದರೆ ಕೆಲವು ಕಾಣ್ದಿರೋ ಮಗುಗಳೆಲ್ಲ ಬಂದಾಗ. ತುಂಬ ದಿವಸದಿಂದ ಕೆಲವು ಮಗುಗಳು ಕಾಣಿಸೇ ಇರಲಿಲ್ಲ ಪ್ರೆಸ್ ಮೀಟ್ಗಳಲ್ಲಿ ಎಲ್ಲ. ಇವತ್ತು ಕೆಲವು ಜನ ಕಾಣ್ತಾ ಇದ್ದಾರೆ ಅಂದರೆ ಅದು ಅವರಿಗೆ ನಮ್ಮನ್ನು ಭೇಟಿ ಮಾಡಬೇಕು, ನಾವು ಇವರು ಸೇರಬೇಕು ಅನ್ನೋ ಸಂತೋಷಕ್ಕೆ ಸೇರಿರೋ ಗುಂಪು ಅನ್ನೋದು ಗೊತ್ತಾಗುತ್ತೆ. ಅದು ಫಸ್ಟ್ ತುಂಬ ಮುಖ್ಯ ಆಗೋದು. ಇವ್ರು ಹೇಳಿದ್ರು ಜನಸಂಖ್ಯೆ ನಮ್ಮಿಂದ ಜಾಸ್ತಿ ಆಯ್ತು ಅಂತ. ಅದಕ್ಕೆ ಇರಬೇಕಲ್ಲ ಬಿರುಕಾಗಿದ್ದು ಕೂಡ, ಇಲ್ಲಾಂದ್ರೆ ಪಾಪ್ಯುಲೇಷನ್ ತುಂಬ್ಕೊಂಡ್ಬಿಟ್ರೋದೇನ. ಜನಸಂಖ್ಯೆ ಜಾಸ್ತಿ ಆಗಲಿಲ್ಲ, ನಮ್ಮಿಂದ ಪ್ರೀತಿ ಸಂಖ್ಯೆ ಜಾಸ್ತಿ ಆಯಿತು. ಪ್ರೀತಿಸೋರು ಜಾಸ್ತಿ ಆದರು. ಪ್ರೀತಿ ಇರಲಿಲ್ಲ, ಪ್ರೀತಿ ಚೆನ್ನಾಗಿ ಹಂಚಿದ್ವಿ, ನಾವೆಲ್ಲ ಕಡೆ ಪ್ರೀತಿ ಹಂಚಿದ್ವಿ. ಬಹುಶಃ ಈ ಜೋಡಿ ಏನಕ್ಕೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮಾಡಿರೋ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು, ಇಲ್ಲ ಹಾಡುಗಳನ್ನ ದೃಶ್ಯಮೂಲ ಎಲ್ಲ ಚಾನೆಲ್ಗಳು ಸಾಕಷ್ಟು ಬಂದ್ಬಿಟ್ಟು, ಬಟ್ ಇದರಿಂದ ಅಡಗಿರೋ ಅನುಭವನ ಹಂಚ್ಕೋಬೇಕು. ಏನು ಇವಾಗ ಇಂಡಸ್ಟ್ರಿ ಕಳ್ಕೊತಾ ಇದ್ದೀರೋ, ವಾಟ್ ಈಸ್ ದಿ ಇಂಡಸ್ಟ್ರಿ ಲೂಸಿಂಗ್ ಟುಡೇ, ಇವತ್ತೆಲ್ಲ ಏನು ಕಳ್ಕೊತಾ ಇದೆಯೋ 1986 ನಾವು ಏನು ಮಾಡ್ಕೊಂಬಂದು ಈ ಅನುಭವ ಅದು ಇವಾಗ ಜನಗಳ ಜೊತೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಹಂಚ್ಕೋಬೇಕಾಗಿರೋಂಥ ದಿವಸ ಬಂದಿದೆ. ಇವತ್ತು ಹೇಗೆ ಸಿನಿಮಾ ಮಾಡಿದ್ವಿ, ಹೇಗೆ ಹಾಡುಗಳು ಮಾಡಿದ್ವಿ, ಅದು ಹೇಗೆ ಸಕ್ಸಸ್ ಆಯಿತು, ಅದು ಎಲ್ಲಿಗೆ ರೀಚ್ ಆಯಿತು, ಅದು ಇವತ್ತು ಐ ಥಿಂಕ್ ದಟ್ ಪೋರ್ಷನ್ ಇಸ್ ಲೆಫ್ಟ್ ಓವರ್. ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ, ಹಾಡು 40 ವರ್ಷ ಅಲ್ಲ, ಇನ್ನು 80 ವರ್ಷ ಆದರೂ ಈ ಹಾಡುಗಳು ಹಾಗೇ ಇರುತ್ತೆ. ಎರಡೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿತ್ತು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದು ಇಲ್ಲ, ಸ್ವಿಂಕ್ ಆಗೋದು ಇಲ್ಲ ಈ ಹಾಡುಗಳು. ದಟ್ ಈಸ್ ವೈ ದಿಸ್ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದರೆ ನಮ್ಮ ಹಾಡುಗಳು ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳೋದಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ನಾವು ಯಾವತ್ತು ಹೆಗಲ ಮೇಲೆ ಕೈ ಹಾಕ್ಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆನ್ನೆಲ್ಲ ಕೂತ್ಕೊಂಡು ಒಂದು ದಿವಸ ಮಾಡಿದವರಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಕೆಲಸ ಆದ್ಮೇಲೆ ಅವ್ರ ಕೆಲಸ ಮಾಡ್ತಿದ್ರು, ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮಗೆ, ಇವ್ರು ಹೆಂಗೆ ಪಿಕ್ಚರೈಸ್ ಮಾಡ್ಕೊಂಡ್ಬಿಡ್ತಾರೆ ನೋಡೋಣ ಹಾಡು ಅಂತ. ಆಟ ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನು ಮಾಡ್ಕೊಡ್ತೀಯಾ, ನಾನು ಹೆಂಗೆ ಮಾಡ್ಕೊಂಡ್ಬರ್ತೀನಿ ನೋಡುವ ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಇಸ್ ಇಂಡಸ್ಟ್ರಿ ಬೇಕಾಗಿರೋದು ಇವತ್ತು. ಅದೇ ಒಬ್ಬರೊಬ್ಬರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ, ನಾನು ನಿನಗಿಂತ ನಾನು ಮಾಡ್ತೀನಿ, ನನಗಿಂತ ನೀನು ಮಾಡುವಂಥ ಯಾವತ್ತು ಚಾಲೆಂಜ್ ಉಟ್ಕೊಳ್ಳುತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಆಗಿದ್ದಂಥ ವಿಷಯಗಳು. ಇವತ್ತು ದಟ್ ಇಸ್ ವಾಟ್ ಇಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳಿದಾಗಲ್ಲ, ಇದು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಯೂಶಲಾಗಿ ನಮಗೆ ಈ ಪ್ರೀತಿಯಿಂದ ಹೃದಯ ಬಿರುಕು ಬಿಟ್ಟಾಗ ಸಂಭ್ರಮಿಸೋದೇ ಜಾಸ್ತಿ ಅಕ್ಕಪಕ್ಕ. ಫಸ್ಟ್ ಟೈಮ್ ನಮ್ಮ ಜೋಡಿನ ಬಿರುಕು ಬೇಡ, ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಜನ ಸೇರ್ಸೋದು ಇದೆ ಫಸ್ಟ್ ಲವ್ ಸ್ಟೋರಿ ಇರಬೇಕು. ಯಾಕಂದ್ರೆ ಈ ಕೋಪ, ಈಗೋ, ಸಕ್ಸಸ್ಸು ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು, ಅಲ್ಲಿ ಬರುತ್ತೆ, ಕಾರಣಗಳಿಂದ ಬರುತ್ತೆ. ಅದು ನಿನ್ನಿಂದ ಗೆದ್ದೋ ನನ್ನಿಂದ ಗೆದ್ದೋ ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಈಸ್ ಲೈಫ್. ಅದು ಲೈಫಿನ ಒಂದು ಭಾಗ. ಅದು ಬಂದಿದ್ರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಇವಾಗ. ಜೊತೆಲಿ ಇದ್ದಿದ್ರೆ ಇನ್ನೇನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗಬೇಕಾದ್ರೆ ಆ ಬಿರುಕು ಬೇಕಾಗಿದ್ದೇನೋ ಅಂತಲೂ ಅನ್ಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅನ್ಕೊಂಡೆ ಜೀವನ ಸಾಕ್ತಾ ಹೋಗೋದು. ನಾವು ಯಾವಾಗಲೂ ಟೈಮ್ ಪಾಸಸ್ ಬಟ್ ಮೆಮೊರೀಸ್ ಡೋಂಟ್ ಪಾಸ್. ಅದರಲ್ಲೂ ಈ ಮೆಮೊರೀಸ್ ಅಂತೂ ನಾವು ಯಾರು ಮರೆಯೋಕ್ಕಾಗೋದೇ ಇಲ್ಲ. ಈ ಮೆಲುಕು ಇವತ್ತಿಗೂ ಎಲ್ಲಿ ಹೋದ್ರು ಕೂಡ, ಇವತ್ತಿಗೂ ನೀವು ರೀಲ್ಸಲ್ಲಾಗಲಿ ಯಾವುದಾಗಲಿ ನಮ್ಮ ಇಬ್ಬರು ಕಾಂಬಿನೇಷನ್ ಆಡ್ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಲವರ್ಸು, ಬೆಸ್ಟ್ ಫ್ರೆಂಡ್ಸ್. ನಾವು ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ, ಇವತ್ತು ನಾನು ಬರೀತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೇನು ಗೊತ್ತೇ ಇರಲಿಲ್ಲ. ನನಗೆ ಇವರು ಬರ್ಕೊಟ್ಟಾಗಲೇ ಗೊತ್ತಾಗಿದ್ದು ಇದನ್ನ ಹಿಂಗೆ ತೆಗಿಬೇಕು, ಅದನ್ನ ಹಂಗೆ ಪಿಕ್ಚರೈಸ್ ಮಾಡಬೇಕು ಅಂತ. ಸೊ ಅವರು ನೋಡಿದ ರವಿಚಂದ್ರನ್ನ ಆ ಕ್ರೇಜಿ ಸ್ಟಾರ್ನ ತಂದು ನಿಲ್ಲಿಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದು, ಎಲ್ಲ ಕೊಟ್ಟಿದ್ದು ಇವರೇ. ನನಗೆ ಇವ್ರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ ಇವರು. ನಾನು ಏನು ಅದನ್ನು ಸ್ಟೇಜ್ ಮೇಲೆ ನಾನು ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ಟ್ ಐ ಪೋಸ್ಟ್, ಅದೇ ನಿಜ. ವಿ ಹ್ಯಾವ್ ಡನ್ ದಿಸ್. ಅದ್ರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತೂ ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತೆಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಅದು ಇವತ್ತು ಸಿಕ್ಕಿದ್ರು ಕೂಡ ನಾನೇನಾದರೂ ಜಾಸ್ತಿ ನಗ್ತೀನಿ ಅಂದರೆ ಅದು ಇವ್ರ ಜೊತೆ ಮಾತ್ರ. ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಡ್ಬಂದಿದೆ. ನಮ್ಮನ್ನು ಆ ನಗು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ಆ ನಗುವಿಂದಲೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದರೆ ನಾವು ಸೋತಾಗಲೂ ಗೆದ್ದಾಗಲೂ ನಾವು ಯಾವತ್ತು ಸಕ್ಸಸ್ನ ತಲೆ ಮೇಲೆ ಹಾಕೊಂಡು ಮೆರಿಲೂ ಇಲ್ಲ,
ಫೇಲ್ಯೂರ್ನ ಹೆಗಲ ಮೇಲೆ ಬಿಟ್ಟಾಕ್ರೂ ಇಲ್ಲ ನಾವು. ಎರಡೂ ಜೊತೆಲೇ ಈಕ್ವಲಾಗಿ ತಗೊಂಡು ಓಡಾಡಿದ್ವಿ, ಹುಡುಕಾಡಿದ್ವಿ. ನೆಕ್ಸ್ಟ್ ಇದು ಹಿಂಗಾಗಿದೆ, ಇದು ಹಿಂಗೆ ಮಾಡಬೇಕು, ಅದನ್ನ ಹಂಗೆ ಮಾಡಬೇಕು. ಪ್ರತಿ ದಿವಸ ಡಿಸ್ಕಷನ್. ಒಂದು ಚಾಲೆಂಜ್ ಇಟ್ಕೊಳ್ಳೋದು ಯಾವಾಗಂದರೆ, ಇವ್ರು ಹೋಗಿ ನನಗೆ ಹಿಂಗೆ ಆಡಬೇಕು ಅಂದರೆ ಅವ್ರು ಆಟ ಹಿಡಿದು ಬರೆಯೋರು ಬೇಕು. ಅವ್ರೇನೋ ಕೇಳ್ತಾರೆ, ನಾನು ಬರೀಬೇಕು ಅಂತ ಕೂತ್ಕೊಂಡ್ಬಿಡೋದು. ಇವತ್ತು ಒಂದು ಲೈನ್ ಪಲ್ಲವಿ ಬರೆದ್ಬಿಟ್ರೆ ಎರಡನೇ ಲೈನ್ ಬಿಟ್ಬಿಡ್ತಾರೆ, ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಇವ್ರು ಹಂಗಲ್ಲ, ಇವ್ರು ಹಂಗಲ್ಲ. ಇವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರೆದಿದ್ದೆ, ಸೋನೆ ಸೋನೆ ಅಂತ ಸಾಂಗ್ ಪಲ್ಲವಿ ಬರೆದ್ರು ಇವರು. ನಾನು ಇದೇನು ರಾಜು ಆಲ್ರೆಡಿ ಆವಾಗಲೇ ನಮಗೆ ಇವ್ರಿಗೆ ಸ್ವಲ್ಪ ಚಿಕ್ಕದು ಬೆಂಕಿ ಶುರು ಆಗಿತ್ತು, ಕಿಡಿಕಾಡ್ತಾ ಇತ್ತು. ಇವ್ರು ನಾನು ಒಪ್ಪಲಿಲ್ಲ ಅಂದರೆ ಇವ್ರು ಎಲ್ಲದಕ್ಕೂ ಏನೋ ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ಥರ ಇದ್ದೀರಿ, ಸೋನೆ ಸೋನೆ ಬೇಡ ಬೇರೆ ಬರೀರಿ ಅಂದರೆ ಹತ್ತತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒಂದು 1 ಅವರ್ ಇರ್ಬೋದಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ, ಸೋನೆ ಸೋನೆನೇ ಚೆನ್ನಾಗಿದೆ, ಯಾವುದೋ ಫಸ್ಟ್ ಪಲ್ಲವಿ ಅಂದರೆ ಅಷ್ಟು ಕೊಟ್ಟರು ಅವರು. ಇದು ಇಲ್ಲಿಗೆ ಮುಗಿದ್ರೆ ಅವ್ರು ನನ್ನಲ್ಲಿ ಕೋಪಿಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಾದ್ಮೇಲೆ ಅವ್ರು ಒಂದು ಲೈನ್ ಹೇಳ್ತಾರೆ, ನಿಮ್ಮಿಂದ ನನಗೆ 40 ಪಲ್ಲವಿ ಎಕ್ಸ್ಟ್ರಾ ಸಿಕ್ತು ಸರ್, ಬೇರೆ ಪಿಕ್ಚರ್ ಕೆಲಸ ಸಿಕ್ತಿಲ್ಲ ನನಗೆ ಅಂತ. ಅದೇ ಅಲ್ವಾ, ದಟ್ ಈಸ್ ಹೌ ಅವರ್ ಫ್ರೆಂಡ್ಶಿಪ್ ಲೀವ್ಡ್ ಫಾರ್ ಸಚ್ ಎ ಲಾಂಗ್ ಟೈಮ್. ನಮ್ಮ ಸ್ನೇಹ ಪರದೆ ಮೇಲೆ ಕಾಣಿಸುತ್ತೆ, ನಾವು ಮಾಡಿರೋ ಕೆಲಸದಲ್ಲಿ ಕಾಣಿಸುತ್ತೆ. ಯಾವುದೇ ವರ್ಕ್ ಆಗಲಿ, ಇಟ್ ಶುಡ್ ಬಿ ಸೀನ್ ಥ್ರೂ ವರ್ಕ್. ಹೆಗಲ ಮೇಲೆ ಕೈ ಹಾಕೊಂಡು ಬಾರಲ್ಲಿ ಕೂತ್ರೆ ಸ್ನೇಹ ಅಲ್ಲ, ಅದು ಪರದೆ ಮೇಲೆ ಕಾಣಿಸ್ಬೇಕು. ಆ ಪರದೆ ಮೇಲೆ ನಾವು ಮೆರೆದಿದ್ದೀವಿ, ನಾವು ಕೊಟ್ಟಿದ್ದೀವಿ. ಆ ಸ್ನೇಹ ಪ್ರೀತಿಗೆ ಯಾವತ್ತೂ ಅದಕ್ಕೆ ಕಲ್ಮಶ ಇಲ್ಲವೇ ಇಲ್ಲ. ಅದಕ್ಕೆ ಆ ಥರ ಕೆಲಸ ಮಾಡಿದ್ದೀವಿ. ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದಂದರೆ ನಮ್ಮ ಪಿಕ್ಚರ್ಸ್ ಒಂದೇ ನಾವು ಕೆಲಸ ಮಾಡೋದು. ವಿ ಹ್ಯಾವ್ ಆಲ್ವೇಸ್ ಪುಟ್ ಆಲ್ ಅವರ್ ಆರ್ಟ್ ಇನ್ ದ ಪಿಕ್ಚರ್. ಒಂದೇ ಒಂದು ದಿವಸ ವರ್ಕಲ್ಲಿ ನಾವು ಯಾವತ್ತೂ ಮೋಸ ಮಾಡಿಲ್ಲ. ವರ್ಕಿಗೆ ಯಾವತ್ತೂ ನಾವು ಇಬ್ಬರು ಸೇರಿಕೊಂಡಾಗ ಅದ್ರ ಹಬ್ಬ ಮಾಡಿದ್ದೀವಿ, ನಾವು ಸಂಭ್ರಮ ಮಾಡಿದ್ದೀವಿ ನಾವು. ಬಟ್ ನಾವು ಯಾವತ್ತೂ ಅದನ್ನು ಬೀದಿಗೆ ಬಂದು ಯಾವತ್ತೂ ಮಾಡಿಲ್ಲ, ಏನು ರಂಪಾಟ ಮಾಡಿಲ್ಲ ನಾವು. ಬಟ್ ಇವಾಗ ಬೀದಿಯಲ್ಲಿ ರಂಪಾಟ ಮಾಡೋಂಥ ದಿವಸ ಬಂದಿದೆ. ಇವಾಗ ಎಲ್ಲ ಸೇರಬೇಕು ಸ್ಟೇಜಲ್ಲಿ. ಅಲ್ಲಿ ಹೇಳ್ಬೇಕಾಗಿರೋದು ದಿ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ದಿಸ್ ಫಿಲಿಮ್ಸ್. ಅದು ಬೇಕು ಜನಕ್ಕೆ, ಸಿನಿಮಾ ಇಂಡಸ್ಟ್ರಿ ಅವ್ರಿಗೂ ಬೇಕು. ಇವಾಗ ಆ ಪ್ರೋಸೆಸ್ ಆಫ್ ಮೇಕಿಂಗ್ ಸಿನಿಮಾ ಮರ್ತೋಗಿದೆ. ಇವತ್ತು 2 ಲೈನ್ ಸಿಕ್ಕರೆ ಹಾಡು ಮಾಡ್ಬೋದು ಅನ್ಕೋತಾರೆ. ಅಲ್ಲ, 2 ಲೈನಿಂದ ಹಾಡು ಆಗೋದಿಲ್ಲ. ಅದು ಮೆಲಡಿ ಆಗಬೇಕು, ಅದು ಕತೆ ಬರೀಬೇಕು, ಅದು ಸಾಕಷ್ಟು ಕೆಲಸಗಳಿದೆ. ಇವತ್ತು ಹೋಗ್ತಾರೆ ಕೀಬೋರ್ಡಲ್ಲಿ ಕೂತ್ಕೊಂಡು ಒಂದು ಹಾಡು ಮೆಲಡಿ ಬಂದರೆ ಅವ್ರ ಮುಂದೆ 2 ಪದ ಸಿಕ್ಕರೆ ಈ ಪದ ಇಟ್ಟಾಗೋಗುತ್ತೆ ಅಂದ್ಕೊಂಡು ಸಾಂಗ್ ಮಾಡೋ ದಿವಸ ಬಂದ್ಬಿಟ್ಟಿದೆ ಇವತ್ತು. ಐ ಥಿಂಕ್ ದ ಇಂಡಸ್ಟ್ರಿ ಅಷ್ಟು ರಿವೈವ್ ಬ್ಯಾಕ್. ಆ ಕಾರ್ಯಕ್ರಮ ನಾವಿಬ್ಬರು ಸೇರಿದಾಗ ಆಗಬೇಕು ಅನ್ನೋದು ನನ್ನ ಆಸೆ. ಆಗ ಹಾಡುಗಳು ಸಾಕಷ್ಟು ಮೇಲಕ್ಕೆ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಿಂದ ಹಿಡಿದು ಇವತ್ತಿಗೂ ಅದೇ ನಡೀತಾ ಇದೆ. ಬಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವಂಥ ದಿವಸಗಳು ಬಂದಿದೆ. ಈ 75, ನಾನು 65, 40 ವರ್ಷ ಆಯಿತು. ಇದೇ ಮೇ 30ಕ್ಕೆ ಪ್ರೇಮಲೋಕ 86 ಸ್ಟಾರ್ಟ್ ಮಾಡಿದ್ದು. ಈ 2026ಗೆ ಬಂದಿದೆ. ಎಲ್ಲ ಗಳಿಕೆ ಅಲ್ಲಿಗೆ ಬಂದು ಸೇರಿದೆ. ಇದು ಫಸ್ಟ್ ಆಫ್ ಆಲ್ ಬರ್ತ್ಡೇಗೆ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಇದು ಶೋ ಮಾಡ್ತಿದ್ದ ಶುರು ಆಗಿದ್ದು, ಕೊನೆಗೆ ಅದು ಬರ್ತ್ಡೇ ಸಿಂಕ್ ಆಯಿತು. ಅದು ಫಸ್ಟ್ ಟೈಮ್ ಬರ್ತಡೇ ಅಂತ ಗೊತ್ತಿಲ್ಲ, ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಿದ್ದೆ ನಾನು. ಈಗ ಅದು ಕೇಳೋಂಗೂ ಇಲ್ಲ, ಹಂಗೆ ಲಾಕ್ ಆಗೋದೆ ನಾನೀಗ. ಅದು ಇನ್ನೂ ಇದಾದ್ಮೇಲೆ ಮುಂದಕ್ಕೆ ಹೋದಾಗ ಕೇಳ್ತೀನಿ. ಬಟ್ ಒಂದು ಪ್ರಾಮಿಸ್ ಅಂತೂ ಮಾಡಿದ್ದಾರೆ ಅವರು, ಇದನ್ನು ತಗೊಂಡು ವಿಲ್ ಗೋ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ರು. ಅಬ್ರಾಡ್ಗೆ ಹೋಗ್ಬೇಕು ಅಂದರು. ಫಸ್ಟ್ ಕರ್ನಾಟಕ ಮುಟ್ರಿ ಎಲ್ಲ ಕಡೆ, ಆಮೇಲೆ ಇರಾನ್ಗೆ ಹೋಗೋಣ ಬೇಕಾದ್ರೆ. ಪ್ರೀತಿಯಿಂದ ವಾರ್ನ ನಿಲ್ಸೋಣ, ನಮ್ಮ ಪ್ರೀತಿಯಿಂದ ವಾರ್ನ ನಿಲ್ಸೋಣ. ಲೆಟ್ ಅವರ್ ಸಾಂಗ್ಸ್ ಸ್ಟಾಪ್ ದಿ ವಾರ್, ಅಷ್ಟೇ. ಅಂತ ಕೇಳಿಸ್ಕೊಳ್ಬೇಕಾದ್ರೆ ಮಾಡೋಣ. ನಮ್ಮ ಸಾಂಗ್ಸ್ ಕೇಳಿದ್ರೆ ನೀವು ಹೇಳ್ದಂಗೆ ಜನಸಂಖ್ಯೆ ಜಾಸ್ತಿ ಆಗಿದ್ದೆ ಅಲ್ಲ ರೀ, ಪ್ರೀತಿ ಜಾಸ್ತಿ ಆಯಿತು, ಕುಟುಂಬಗಳಲ್ಲಿ ಸ್ನೇಹ ಜಾಸ್ತಿ ಆಯಿತು. ಪುಟ್ನಂಜ ಇರ್ಬೋದು, ಸಿಪಾಯಿ ಇರ್ಬೋದು, ಪ್ರೇಮಲೋಕ ಇರ್ಬೋದು, ಹಳ್ಳಿ ಮೇಸ್ಟ್ ಇರ್ಬೋದು, ಯಾವುದೇ ಆದರೂ ಕೂಡ ಫ್ಯಾಮಿಲಿ ಒಳಗೆ ಒಂದು ನಂಟು ಕ್ರಿಯೇಟ್ ಮಾಡ್ತೀವಿ. ವಿ ವೇರ್ ನಾಟಿ, ವಿ ವೇರ್ ನಾಟ್ ವಲ್ಗರ್. ದಟ್ ಈಸ್ ದ ಡಿಫ್ರೆನ್ಸ್. ನಾಟಿನೆಸ್ ಬೇಕು ನಮಗೆ. ತುಂಟತನ ಇಲ್ಲದೆ ಸಿನಿಮಾ ಮಾಡೋದ್ರೆ ಆಗೋದಿಲ್ಲ. ತುಂಟತನ ಬೇಕು, ಮತ್ತೆ ಜೀವನದಲ್ಲಿ ತುಂಟತನ ಬೇಕು. ಒಂದೊಂದ್ಸರಿ ಅದು ಎಲೆ ಮೀರುತ್ತೆ, ಅದು ಕೂಡ ಸಹಿಸ್ಕೋಬೇಕಾಗಲ್ಲ. ಪಾರ್ಟ್ ಆಫ್ ಲೈಫ್. ಸಿನಿಮಾದಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಎಲ್ಲ ಪ್ರತಿಯೊಬ್ಬರು ಏನೋ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಅದ್ರಲ್ಲಿ ದಾರಿ ತಪ್ಪೋದು ಉಂಟು, ಕ್ಷಮೆನೂ ಉಂಟು. ಅದ್ರ ಜೊತೆ ಕ್ಷಮೆನೂ ಬರುತ್ತೆ, ಕ್ಷಮೆ ಕೊಟ್ಟು ಹೋಗ್ತಾ ಇರ್ತೀವಿ ಮುಂದಕ್ಕೆ. ಬಟ್ ಎಲ್ಲರಿಗೂ ಆಸೆ ಫೈನಲ್ ಆಗಿ ವೈಟ್ ಪರ್ದೆ ಮೇಲೆ ಏನು ಕೊಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಲೆಟ್ ಅಸ್ ಆಲ್ ವೇಟ್ ಫಾರ್ ದಟ್ ಗುಡ್ ಡೇಸ್ ಬ್ಯಾಕ್ ಅಗೇನ್.